ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಕಡಸಪಾಪ ಹರದಶಮಿಯ 5ನೇ ದಿನ, ಅಂದರೆ ಗಂಗಾದೇವಿಯ ಜನ್ಮದಿನ. ಜೂನ್ 6 ನಿರ್ಜಲ ಏಕಾದಶಿ. ನಾವು 100 ಯಜ್ಞಗಳನ್ನು ಮಾಡಿದರೆ 24 ಏಕಾದಶಿಗಳಲ್ಲಿ ನಾವು ಮಾಡಿದಷ್ಟು ಪುಣ್ಯ ಸಿಗುತ್ತೆ ಎಂದು ಹೇಳ್ತಾರೆ. ನೀವು ಇಂದು ಇದನ್ನು ಮಾಡಿದರೆ ನೀವು ಹೊಂದಿರುವ ಎಲ್ಲ ಸಮಸ್ಯೆಗಳು, ಆರ್ಥಿಕ ಅಥವಾ ಮಾನಸಿಕ ಯಾವುದೇ ಆಗಿರಲು ಅವೆಲ್ಲ ದೂರ ಆಗ್ತವೆ. ಇದು ತುಂಬ ಶಕ್ತಿಶಾಲಿ ದಿನ. ನೀವು ಇವುಗಳನ್ನು ಅನುಸರಿಸಿದರೆ ನೀವು 10 ರೀತಿಯ ಒಂದು ಪಾಪಗಳಿಂದ ಮುಕ್ತಿ ಪಡಿತೀರಿ. ಆ್ಯಂಡ್ ಇವತ್ತು ಗಂಗಾದೇವಿಯ ಒಂದು ಜನ್ಮದಿನ ಆಗಿರೋದ್ರಿಂದ ಗಂಗಾದೇವಿಯನ್ನು ಭಗೀರಥನು ಭೂಮಿಗೆ ತರಿಸಿದ ದಿನ. ನೀವು 24 ಏಕಾದಶಿಯ ಕಾಲ ಉಪವಾಸ ಮಾಡಿ ಪೂಜೆಗಳನ್ನು ಮಾಡಿ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ಪಡೆಯಲು ಬಯಸಿದರೆ ಆ 24 ಏಕಾದಶಿಗಳ ಕಾಲ ಮಾಡುವ ಒಂದು ಪೂಜೆಯ ಫಲ ಈ ಒಂದು ದಿನ ಮಾಡೋದ್ರಿಂದ ನಿಮಗೆ ಆ ಪೂಜಾ ಫಲ ಸಿಗುತ್ತೆ. ಅವು ಖಂಡಿತವಾಗಿಯೂ ಬರುತ್ತೆ. ಅಂದರೆ 24 ಏಕಾದಶಿಗಳ ಫಲಿತಾಂಶವು ಶುಕ್ರವಾರ ಮಾತ್ರ ನಿಮಗೆ ಬರುತ್ತೆ. ನಾಳೆ ಅಂತಹ ಶಕ್ತಿಶಾಲಿ ದಿನ. ನೀವು ಇದನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಶ್ರೀಮನ್ನಾರಾಯಣನ ಅನುಗ್ರಹವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರುವಂತೆ ನೋಡಿಕೊಳ್ಬೇಕು. ಇಂದು ಗಂಗಾದೇವಿಯ ಜನ್ಮದಿನ, ನಿರ್ಜಲ ಏಕಾದಶಿಯಾಗಿರೋದ್ರಿಂದ ಎರಡಕ್ಕೂ ಯಾವ ರೀತಿಯ ಪೂಜೆಗಳನ್ನ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಶ್ರೀಮನ್ನಾರಾಯಣನ ಆಶೀರ್ವಾದವನ್ನು ಹೇಗೆ ಪಡಿಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಯಾರಾದರೂ ಈ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಈ ಥರ ಏನಾದರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಪೂಜೆಯನ್ನು, ಈ ವ್ರತವನ್ನು, ಈ ಉಪವಾಸನ ಖಂಡಿತ ಮಾಡಲೇಬೇಕು. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂತಹ ವಿಡಿಯೋಗಳನ್ನ ನಾನು ಮತ್ತೆ ಹಾಕ್ತಾ ಇರ್ತೀನಿ. ಆಗ ನಿಮಗೆ ಫಸ್ಟ್ ಟೈಮು ಹಾಕಿದ್ದಾರೆ ಅಂತ ನೋಟಿಫಿಕೇಶನ್ ಬರುತ್ತೆ. ಶ್ರೀಮನ್ನಾರಾಯಣ ಕೃಪೆ ಮತ್ತು ಆಶೀರ್ವಾದಗಳು ನಮ್ಮ ಮೇಲೆ ಬೇಕು ಅಂತಂದರೆ ಜ್ಯೇಷ್ಠ ಶುಕ್ಲ ಪಕ್ಷಮಿ ಅಂದರೆ ಗಂಗಾದೇವಿ ಜನಿಸಿದ ದಿನ. ಇದು ತುಂಬ ಶಕ್ತಿಶಾಲಿ ದಿನ. ಸಾಧ್ಯ ಆದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ. ಗಂಗಾ ನದಿ ಇಲ್ಲ ಅಂದರೆ ಬೇರೆ ನದಿಯಲ್ಲಾದರೂ ಸ್ನಾನ ಮಾಡ್ಬೋದು. ಯಾವ ನದಿನೂ ಇಲ್ಲ ಅಂದರೆ ಬಾತ್ರೂಮಲ್ಲೇ ಸ್ನಾನ ಮಾಡಿ. ಓಕೆ, ನೀವು ಇಂದು ಉಪವಾಸ ಮಾಡಿದರೆ ಖಂಡಿತವಾಗಿಯೂ ಶ್ರೀಮನ್ನಾರಾಯಣನ ಕೃಪೆ, ಕರುಣೆ ನಿಮ್ಮ ಮೇಲೆ ಇರುತ್ತೆ. ಉಪವಾಸ ಮಾಡಲು ನೀವು ಯಾವುದೇ ಒಳ್ಳೆಯ ನೀರನ್ನು ಕುಡಿಯಬಾರದು. ನೀವು ಯಾವುದೇ ನೀರನ್ನು ಕುಡಿದ್ರೆ, ಉಪವಾಸ ಮಾಡಿದರೆ ಖಂಡಿತವಾಗಿಯೂ ಶ್ರೀಮನ್ನಾರಾಯಣನ ಕೃಪೆ, ಕರುಣೆ ನಿಮ್ಮ ಮೇಲೆ ಇರುತ್ತೆ. ಆರೋಗ್ಯ ಸಮಸ್ಯೆಗಳಿದ್ರೆ ವೃದ್ಧರು ಅಂದರೆ 50 ವರ್ಷಕ್ಕಿಂತ ಮೇಲ್ಪಟ್ಟವರು, ಹಾಗೆ 12 ವರ್ಷಕ್ಕಿಂತ ಕಡಿಮೆ ಇರುವವರು, ಚಿಕ್ಕ ಮಕ್ಕಳಿಗೆ ಈ ಉಪವಾಸ ಎಲ್ಲ ಅನ್ವಯಿಸೋದಿಲ್ಲ. ಅವರಿಗೆ ಆರೋಗ್ಯನೇ ಮುಖ್ಯ ಎಲ್ಲದಕ್ಕಿಂತ ಮುಂಚೆ. ನಾವು ಅದನ್ನು ಮಾಡಬಹುದು. ನಾನು ಕಟ್ಟುನಿಟ್ಟಿನ ಉಪವಾಸ ಮಾಡ್ತೇನೆ, ನೀವು ಅದನ್ನು ಮಾಡಬಹುದು ಎಂದು ನೀವು ಭಾವಿಸಿದರೆ ನೀವು ಉಪವಾಸ ಮಾಡಬೇಕು. ಮತ್ತು ಸಂಜೆ ನಂತರ, ಸೂರ್ಯೋದಯದ ನಂತರ ನೀವು ದೀಪ ಪೂಜೆಯನ್ನು ಮಾಡಬೇಕು. ಮತ್ತು ನಿಮಗೆ ಸಾಧ್ಯವಾದರೆ ನೀವು ರಾತ್ರಿಯಲ್ಲಿ ಎಚ್ಚರವಾಗಿರ್ಬೋದು. ನಿಮಗೆ ಸಾಧ್ಯ ಎಂದು ನೀವು ಭಾವಿಸಿದರೆ ಎಚ್ಚರವಾಗಿರಿ, ಇಲ್ಲಾಂದರೆ ಬೇಡ. ಮರುದಿನ ಬೆಳಿಗ್ಗೆ ನೀವು ಶ್ರೀಮನ್ನಾರಾಯಣನ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಸ್ನಾನ ಮಾಡಿದ ನಂತರ ಮನೆಯಲ್ಲಿ ದೀಪ ಹಚ್ಚಿ ದೇವರನ್ನ ಪೂಜೆ ಮಾಡಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಏಕಾದಶಿ ಆಗಿರುವುದರಿಂದ ಉಪವಾಸ ಆರಂಭಿಸೋದು ತುಂಬ ಒಳ್ಳೆಯದು. ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ರೀತಿ ನಾನು ಹೇಳಿದ್ದೆಲ್ಲ ಮಾಡೋದ್ರಿಂದ ನಿಮಗೆ ಕೋಟಿಯಾಗದ ಒಂದು ಫಲ ಸಿಗುತ್ತೆ. ಅಷ್ಟು ಒಳ್ಳೆಯ ದಿನ ಇವತ್ತು ಮತ್ತು ನಾಳೆ. ಸರ್ವೇ ಜನೋ ಸುಖಿನೋ ಭವಂತು. ನಿಮಗೆಲ್ಲ ಒಳ್ಳೆಯದಾಗಲಿ. ಶ್ರೀಮನ್ನಾರಾಯಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಜೈ ಹಿಂದ್, ಜೈ ಭಾರತ್ ಮಾತೆ.